ಏನೇ ಫೋನಲ್ಲೇ ಮಾತೆಲ್ಲ ಮುಗ್ದೋದ್ರೆ ಇನ್ನು ಅಲ್ಲಿಗೆ ಬಂದ್ಮೇಲೆ ಮಾತಾಡಕ್ ಏನಿರುತ್ತೆ? ನಾನ್ ತಕ್ಷಣ ಹೊರಡ್ತೀನಿ. ಫಂಕ್ಷನ್ ಅಲ್ಲಿ ಎಲ್ರೂ ಧೂಮ್ ಧಾಮ್ ಮಾಡೋಣ. ನೀವು ಕೂಡ ಮರಿದೇನೆ ಒಳ್ಳೆ ಒಳ್ಳೆ ಒಡವೆಗಳನ್ನ ಹಾಕೊಂಡ್ ಬನ್ನಿ. ನಾನಂತೂ 20 ಲಕ್ಷ ಕೊಟ್ಟು ತಗೊಂಡಿರೋ ನೆಕ್ಲೆಸ್ ಹಾಕೊಂಡ್ ಬರ್ತೀನಿ, ಸರಿನಾ? ಬಾಯ್. ನೆಕ್ಲೆಸ್ ಏನಾಯ್ತು? ಇಲ್ಲೇ ಇರ್ಬೇಕು ಅಲ್ವಾ? ನನ್ ರೂಮ್ಗೆ ಬಂದು ಯಾರು ತಗೋತಾರೆ? ಅಷ್ಟು ಧೈರ್ಯ ಯಾರಿಗಿದೆ? ಮನೆಯವರೇ ಯಾರಾದ್ರೂ ತಗೊಂಡಿರ್ತಾರಾ? ತಗೊಳ್ಳಿ. ಥ್ಯಾಂಕ್ ಯು. ನೀನು ನಿಹಾರಿಕಾ ಫ್ರೆಂಡ್ಸ್ಗೆ ಜ್ಯೂಸ್ ತಗೊಂಡ್ ಬಂದ್ಯಾ? ಹೌದು ಅದ್ಕೆ. ನನಗ್ ತುಂಬಾ ಆಶ್ಚರ್ಯ ಆಗ್ತಿದೆ. ಎಷ್ಟೇ ಬೇಡ ಅನ್ಕೊಂಡ್ರು ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ಅಲ್ವಾ? ನಿಹಾರಿಕಾ ಹೇಳಿದ ಮಾತನ್ನ ಕೇಳ್ದೆ ಹೋದ್ರೆ ಹೇಗೆ? ನೀವ್ ಕೊಡಿರಿ. ನಮ್ಮ ಮನೇಲಿ ಯಾವಾಗ್ಲೂ ಏನೋ ಒಂದು ಡಿಸ್ಕಷನ್ ನಡೀತಾನೆ ಇರತ್ತೆ. ಅದ್ಗೆ ನನ್ ರೂಮಲ್ಲಿ ಬೈ ದ ವೇ, ನಾನು ನಿಮ್ಗೆ ಪರಿಚಯ ಮಾಡ್ಬೇಕಾಗಿರೋ ಇಂಪಾರ್ಟೆಂಟ್ ಪರ್ಸನ್ ನನ್ನ ಅಕ್ಕ ಲಾವಣ್ಯ, ದೊಡ್ಡ ಸೊಸೆ, ನನ್ ರೈಟ್ ಹ್ಯಾಂಡ್. ಪರಿಚಯ ಮಾಡ್ಕೊಳ್ರೆ? ಹಾಯ್. ಹಾಯ್. ಏನಾಯ್ತಕ್ಕ? ಹಾಗೆ ಶಾಕಲ್ಲಿ ನಿಂತ್ಬಿಟ್ಟೆ? ಅಲ್ಲ ಲಾವಣ್ಯ, ಏನೋ ಮಾತಾಡಕ್ಕೆ ಅಂತ ಬಂದು ಸೈಲೆಂಟ್ ಆಗ್ಬಿಟ್ಟೆ. ಒಂದ್ ವೇಳೆ ನೆಕ್ಲೆಸ್ ಬಗ್ಗೆ ಕೇಳ್ತಾಳ ಏನು? ನನ್ ನೆಕ್ಲೆಸ್ ಯಾಕೆ ಹಾಕೊಂಡಿದ್ಯಾ ನಿಹಾರಿಕಾ? ಅಕ್ಕ, ಅದು ನಾವ್ ಅದ್ರ ಬಗ್ಗೆ ಆಮೇಲೆ ಮಾತಾಡ್ಕೊಳ್ಳೋಣವಾ? ಆಮೇಲೆ ಮಾತಾಡ್ಕೊಳಕ್ ಏನಿದೆ, ಇವಾಗ್ಲೇ ಹೇಳು. ನನ್ ನೆಕ್ಲೆಸ್ ಯಾಕೆ ಹಾಕೊಂಡಿದ್ಯಾ? ನನ್ನ ಕೇಳಿದ್ಯಾ? ಅಕ್ಕ, ಇವರು ನನ್ನ ಫ್ರೆಂಡ್ಸ್, ನನಗೆ ತುಂಬ ತುಂಬ ಕ್ಲೋಸ್. ಅರ್ಥ ಮಾಡ್ಕೊಳ್ಳಿ. ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ನೀವು ದೊಡ್ಡ ಸೊಸೆ ಆಗಿದ್ರು ಕೂಡ ನಿಹಾರಿಕಾ ತನ್ನ ನೆಕ್ಲೆಸ್ ತಾನು ಹಾಕೊಳ್ಳೋದಕ್ಕೆ ನಿಮ್ ಪರ್ಮಿಷನ್ ತಗೋಬೇಕಾ? ಅವಳದು ಅಂತ ಯಾರು ಹೇಳಿದ್ದು? ಆ ನೆಕ್ಲೆಸ್ ನಂದು. ನನ್ ಗಂಡ ನನಗ್ ಕೊಡ್ಸಿರೋದು. ನನ್ ವಸ್ತುಗಳನ್ನ ಇನ್ನೊಬ್ರು ಟಚ್ ಮಾಡಿದ್ರೆ ನನಗಿಷ್ಟ ಆಗಲ್ಲ ಅಂತ ನಿನಗೆ ಗೊತ್ತಲ್ವಾ? ಜೊತೆಗೆ ಇದೇನಾದ್ರೂ 1000-2000 ವಸ್ತುನಾ? 20 ಲಕ್ಷ. ಫಂಕ್ಷನ್ಗೆ ಹೋಗೋಣ ಅಂತ ಹೊರಗಡೆ ತೆಗ್ದಿದ್ದೆ. ಅಷ್ಟರಲ್ಲಿ ಫೋನ್ ಬಂದಿದ್ದಕ್ಕೆ ಮಾತಾಡೋಣ ಅಂತ ಹೊರಗಡೆ ಹೋದೆ. ಅಷ್ಟರಲ್ಲೇ ನೀನ್ ಬಂದು ನನ್ ಅನುಮತಿನೇ ಇಲ್ಲದೆ ಹಾಕೊಳ್ಳೋದು ಅಂದ್ರೆ ಏನು? ಮೊದಲು ನನ್ನ ನೆಕ್ಲೆಸ್ ನನಗೆ ಕೊಡು. ಏನಕ್ಕ ನೀನು? ಏಯ್, ಇನ್ನೇನು ಮಾತಾಡ್ದೆ ನನ್ನ ನೆಕ್ಲೆಸ್ನ ನನಗೆ ಕೊಡು. ನಾನು ಫಂಕ್ಷನ್ಗೆ ಹೋಗ್ಬೇಕು, ಲೇಟ್ ಆಗ್ತಿದೆ. ಏನ್ ನಿಹಾರಿಕಾ ಇದು? ನಿನ್ ಬಗ್ಗೆ ನಾವು ತುಂಬಾ ದೊಡ್ಡದಾಗಿ ಊಹೆ ಮಾಡ್ಕೊಂಡ್ರೆ ನೀನ್ ನೋಡಿದ್ರೆ ಬರೀ ಸುಳ್ಳು ಹೇಳ್ತಿದ್ಯಾ? ಇದ್ದಿದ್ದಾಗೆ ಮಾತಾಡ್ಬೇಕು ಹೊರತು ಯಾಕಿಷ್ಟೊಂದು ಶೋಕಿ? ಈ ಮನೇಲಿ ನಿನ್ ಸ್ಥಾನ ಏನು ಅಂತ ನಮಗ್ ಕ್ಲಿಯರ್ ಆಗಿ ಗೊತ್ತಾಯ್ತು. ನಾವು ನಿನ್ ಫ್ರೆಂಡ್ಸ್ ಅಂದ್ರೆ ಕುಡ್ದಿರೋ ಜ್ಯೂಸಿ ಕೂಡ ದುಡ್ಡು ಕಟ್ಬೇಕೇನೋ. ನಡಿಯೇ ಹೋಗೋಣ. ಇಂಥ ಮಹಾರಾಣಿ ನಾಟಕ ನೋಡೋದಕ್ಕ ನಾವು ಬಂದಿದ್ದು? ನಡಿ ನಡಿ ಹೋಗೋಣ. ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ನಿಂತ್ಕೋ ಅಕ್ಕ.
ಯಾಕೆ ಹೀಗೆ ಮಾಡಿದೆ? ನಾನೇನ್ ಮಾಡ್ದೆ? ಮಾಡಿದ್ದೆಲ್ಲ ನೀನು. ನನ್ನ ಫ್ರೆಂಡ್ಸ್ ಮುಂದೆ ಯಾಕೆ ನಂಗೆ ಅವಮಾನ ಮಾಡಿದೆ? ನಾನೇನ್ ಬೇಕು ಅಂತ ಅವಮಾನ ಮಾಡಿಲ್ವೇ? ನೀನ್ ಮಾಡಿದ್ದಕ್ಕೆ ನೀನೇ ಅನುಭವಿಸ್ದೆ. ಒಂದು 5 ನಿಮಿಷ ಕಾಯಕ್ಕಾಗ್ಲಿಲ್ವಾ ನಿನ್ಗೆ? ಅವ್ರ ಮುಂದೆನೆ ಕೇಳ್ಬೇಕಾಗಿತ್ತಾ? ಯಾಕೆ ನಾನ್ ಫೋನಲ್ಲಿ ಮಾತಾಡ್ ಬರೋವರೆಗೂ ನಿನಗ್ ಕಾಯಕ್ಕಾಗ್ತಿರ್ಲಿಲ್ವಾ? ನನ್ ಪರ್ಮಿಷನ್ ಇಲ್ದೇನೆ ಯಾಕೆ ನನ್ ನೆಕ್ಲೆಸ್ ತಗೊಂಡೆ? ಕರೆಕ್ಟ್ ಅದು? ನಿನ್ ಹತ್ರ ನನ್ಗೆ ಸಲುಗೆ ಐತೆ ಅಂತ ಅನ್ಕೊಂಡಿದ್ದೆ. ಹೇಗ್ ಬಿಹೇವ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸಲಿಗೆ ಕೊಟ್ರೆ ಸಮಾನವಾಗಿರ್ಬೇಕು, ತಲೆ ಮೇಲೆ ಕೂರೋದಲ್ಲ. ಆಗಿದ್ದೇನೋ ಆಗೋಯ್ತು. ಇನ್ನು ಆ ವಿಷಯ ಬಿಟ್ಬಿಡಿ. ನೀವು ಜಗಳ ಮಾಡಬೇಡಿ. ನೋಡೋರ್ ಮುಂದೆ ಕೀಳಾಗಿರುತ್ತೆ. ನೋಡೋರ್ ಮುಂದೆ ಅಂದ್ರೆ ನನ್ ಬಗ್ಗೆನೇ ಅಲ್ವಾ? ನಾನೇನಾದ್ರೂ ಹೊರಗಿನೋಳ? ನನ್ನನ್ ಯಾಕಂತೀಯ ಅತ್ತಿಗೆ? ಲಾವಣ್ಯಕ್ಕ ಅನುಮತಿ ತಗೊಳ್ದೇ ಇರೋದು ನಿಹಾರಿಕಾ ಮಾಡಿದ ತಪ್ಪು. ಆದ್ರೂ ಎಲ್ಲ ದಿನಗಳು ಒಂದೇ ತರ ಇರತ್ತಾ? ಇಷ್ಟ ದಿನ ಇಬ್ರು ಚೆನ್ನಾಗಿ ಒಟ್ಟಿಗೆ ಓಡಾಡಿದ ಮಾತ್ರಕ್ಕೆ ಯಾವಾಗ್ಲೂ ಹಾಲು ನೀರಿನ ತರ ಒಂದಾಗಿರ್ತಾರ ಹೇಳು? ನಿಹಾರಿಕಾ 2ನೇ ಸೊಸೆ ಆದಾಗ್ಲೇ ಕಣ್ಣಿಗೆ ಕಾಣಿಸ್ದೇ ಇರೋದು ಒಳೊಳಗೆ ಶುರುವಾಗಿರತ್ತೆ. ನೀನು ಇನ್ನಷ್ಟು ಬೆಂಕಿ ಹಚ್ಚಬೇಡ. ನನಗಷ್ಟು ಅವಶ್ಯಕತೆ ಇಲ್ಲ. ನೋಡು ನಿಹಾರಿಕಾ, ಸಂದರ್ಭ ಬಂದಿರೋದಕ್ಕೆ ನಿನ್ಗೊಂದ್ ವಿಷಯ ಹೇಳ್ತೀನಿ, ಪೂರ್ತಿಯಾಗಿ ಕೇಳು. ಜಾತಕದಿಂದ ಈ ಮನೆಗೆ ನೀನ್ ಸೊಸೆನೇ ಆಗಿರ್ಬೋದು, ಬಟ್ ನಾನ್ ಈ ಮನೆಗೆ ದೊಡ್ಡ ಸೊಸೆ. ನನ್ ಬೆಲೆ ನನಗಿರುತ್ತೆ, ನನ್ ಗೌರವ ಮರ್ಯಾದೆಗಳು ನನಗಿರುತ್ತೆ. ನಿನಗೆ ಗೌರವ ಮರ್ಯಾದೆಗಳ? ಹೇಗಿರತ್ತೆ ಅಂತ ಅನ್ಕೊಂಡೆ. ನಿನ್ ಜಾತಕ ಈ ಮನೆಗೆ ಸರಿ ಹೋಗಿದ್ಯಾ, ಇಲ್ಲ ಅಂದ್ರೆ ಈ ಮನೆಗೆ ವಾರಸ್ದಾರನ್ ಕೊಟ್ಟಿದ್ಯಾ? ಎರಡೂ ಇಲ್ವಲ್ಲ. ಹಾಗಿದ್ದಾಗ ಬೆಲೆ ಎಲ್ಲಿರತ್ತಕ್ಕ? ನಿನಗೆ ಈ ಮನೆಯಲ್ಲಿ ಯಾವ ಗೌರವನೂ ಇಲ್ಲ. ಈ ಮನೆಯಲ್ಲಿ ಪ್ರತಿ ವಸ್ತುನು ಯಾವುದೋ ಮೂಲೆಯಲ್ಲಿ ಹೇಗೆ ಬಿದ್ದಿರತ್ತೋ ನೀನ್ ಕೂಡ ಹಾಗೆ ಬಿದ್ದಿದ್ಯಾ. ನಿಹಾರಿಕಾ, ನನ್ ಪರ್ಸನಲ್ ಲೈಫ್ನ ಟಚ್ ಮಾಡಬೇಡ. ಮಾಡ್ತೀನಿ. ಯಾಕಂದ್ರೆ ಇವತ್ ನೀನು ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಅವಮಾನ ಮಾಡಿದ್ಯಾ, ಅದಕ್ಕೆ ಟಚ್ ಮಾಡ್ತೀನಿ. ಮಕ್ಕಳು ಇಲ್ದೇ ಇರೋ ನಿನಗೆ ಈ ಮನೆಯಲ್ಲಿ ಯಾವತ್ತಿಗೂ ಬೆಲೆ ಇರಲ್ಲ ಇರಲ್ಲ ಇರಲ್ಲ. ನಿಹಾರಿಕಾ, ಈ ಮನೆ ಹೊಸ ಸೊಸೆಗೆ ಹೊಡಿತೀಯ? ಎಷ್ಟು ಧೈರ್ಯ ನಿನಗೆ? ನಿನ್ನ ಅಮ್ಮನಿಗೆ ಎದುರು ನಿಲ್ತೀಯಾ? ಇದನ್ನ ಎದುರು ನಿಲ್ಲೋದು ಅನ್ನಲ್ಲ ಅತ್ಗೆ, ನಡೆದಿದ್ದನ್ನ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡೋದು ಅಂತಾರೆ. ಮೊದಲು ಏನ್ ನಡೀತು ಅನ್ನೋದನ್ನ ತಿಳ್ಕೊಳ್ದೆ ಅವಸರ ಪಡಬೇಡಿ ಅತ್ತೆ. ನಿಹಾರಿಕಾ ಲಾವಣ್ಯಕ್ಕ ವಿಷಯದಲ್ಲಿ ಮಕ್ಕಳು ಇಲ್ಲ ಅಲ್ವಾ ಅಂತ ಇಷ್ಟ ಬಂದ ಹಾಗೆ ಮಾತಾಡಿದ್ಲು. ಅದಕ್ಕೆ ಕೋಪ ಬಂದು ಹೊಡೆದೆ. ನಾನ್ ಹೊಡಿದೇ ಇದ್ದಿದ್ರು ಲಾವಣ್ಯಕ್ಕ ಆದ್ರೂ ಹೊಡಿತಾ ಇದ್ರು. ಯಾಕೆ ಅಂದ್ರೆ ನಿಹಾರಿಕಾ ಬಾಯಿ ಕಂಟ್ರೋಲ್ ಇಲ್ದೆ ಮಾತಾಡ್ತಾ ಇರತ್ತೆ. ಮಾತು ಹದ್ಬಸ್ತಲ್ಲಿರೋ ಹಾಗೆ ಕೈಯೇ ಉತ್ತರ ಕೊಡ್ಬೇಕಾಗತ್ತೆ. ಈ ಕುಟುಂಬ ಬೇರೆ ಆಗದೆ ಇರೋ ಹಾಗೆ
ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ ಅಂತ ನನ್ನ ಹತ್ರ ಹೇಳಿದ್ರಿ ಅಲ್ವಾ? ಹಾಗಿದ್ದಾಗ ಯಾರೇ ತಪ್ಪು ಮಾಡಿದ್ರೂ ಶಿಕ್ಷಿಸ್ಬೇಕು, ಅದೇ ಧರ್ಮ ಅಲ್ಲ ಅಂತೀರಾ ಅತ್ತೆ? ಅಷ್ಟಕ್ಕೂ ಈ ಜಗಳ ಎಲ್ಲ ನಿಹಾರಿಕಾ ಲಾವಣ್ಯನ್ ಕೇಳ್ದೇನೆ ನೆಕ್ಲೆಸ್ ಹಾಕೊಂಡಿದ್ದಕ್ಕೆ ನಡೀತು. ಅವತ್ತು ನೆಕ್ಲೆಸ್ ವಿಷಯದಲ್ಲಿ 20 ಲಕ್ಷ ದುಡ್ಡಿಗೋಸ್ಕರ ಜಗಳ ನಡೆದಾಗ ನಾವ್ ಯಾರೂ ಅಕ್ಕಂಗೆ ಸಪೋರ್ಟ್ ಮಾಡ್ಲಿಲ್ಲ. ಈಗ ಅಕ್ಕನ್ ನೆಕ್ಲೆಸ್ನ ನಿಹಾರಿಕಾ ಯಾಕೆ ತಗೋಬೇಕಿತ್ತು? ನಡೆದಿದ್ದೆಲ್ಲ ಗೊತ್ತಾಯ್ತು ಅಲ್ವಾ ಅತ್ತೆ? ನಾನ್ ಮಾಡಿದ ತಪ್ಪು ಅಂತ ಈಗ್ಲೂ ನಿಮಗನ್ಸಿದ್ರೆ ನನಗ್ ಹೊಡೀರಿ. ಏನ್ ಹಾಗೆ ನೋಡ್ತಿದ್ಯಾ? ನನ್ ಮರ್ಯಾದೆ ಕಾಪಾಡು, ಅವನಿಗೆ ಕೆನ್ನೆಗ್ ಬಾರ್ಸು. ಯಾಕಮ್ಮ ಮಾತಾಡ್ತಿಲ್ಲ? ಜಗಳ ಏನಾದ್ರೂ ಆಗಿರ್ಬೋದು, ಅವನಿಗೆ ಕೈ ಮಾಡಿದ್ ಮಾತ್ರ ತಪ್ಪಲ್ವಾ? ಏನು ಹೇಳ್ದೇನೆ ಹೊರಟೋದ್ರು. ಇನ್ನೊಂದ್ಸಲ ಆ ಥರ ಮಾತುಗಳನ್ನ ಮಾತಾಡ್ಬೇಡ, ಅರ್ಥ ಆಯ್ತಾ? ನಾನು ನಿಮಿತ್ತ ಮಾತ್ರ ಕಣಮ್ಮ. ಅವನಿ, ಏನ್ ಬಾವಾ? ಲಾವಣ್ಯ ನಡೆದಿದ್ದೆಲ್ಲ ಹೇಳಿದ್ಲು. ನಿಹಾರಿಕಾ ಪರ್ಮಿಷನ್ ತಗೊಳ್ದೇನೆ ಲಾವಣ್ಯ ನೆಕ್ಲೆಸನ್ನು ಹಾಕ್ಕೊಳ್ಳೋದು ತುಂಬಾನೇ ತಪ್ಪು. ಅವಳಿಗೆ ಬುದ್ಧಿ ಬರೋ ಹಾಗೆ ಮಾಡಿದೆ. ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದ್ವಿ. ನೀನ್ ಈ ವಿಷಯದಲ್ಲಿ ನನಗ್ ಸಪೋರ್ಟ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅವ್ನಿ. ಸ್ವಲ್ಪ ಹೊತ್ತು ನೆಕ್ಲೆಸ್ ವಿಷಯನ ಪಕ್ಕಕ್ಕಿಟ್ಟು ಮಕ್ಕಳ ವಿಷಯದಲ್ಲಿ ನಿಹಾರಿಕಾ ಮಾಡಿದ ಕಮೆಂಟ್ಸ್ಗೆ ಅವಳು ಕೆನ್ನೆಗೆ ಹೊಡೆದಿಯಂತೆ. ಆ ವಿಷಯದಲ್ಲಿ ನಿನ್ನ ಇನ್ನೂ ಅಪ್ರಿಷಿಯೇಟ್ ಮಾಡಬೇಕು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅವನಿ. ಆಗ ನಿನ್ನ ಸಮರ್ಥಿಸ್ತಾ ಮಾತಾಡಿದ ಮಾತಿಗೆ, ಮಾಡಿದ ಕೆಲ್ಸಕ್ಕೆ ನೀನು ಬಾವ ಬಂದು ಥ್ಯಾಂಕ್ಸ್ ಹೇಳಿ ಹೊಗಳ್ತಾ ಇದ್ದೀರಾ. ಇವಾಗ ನಾನು ಇರೋ ವಿಷಯ ಮಾತಾಡಿದ್ರೆ ಬೈತೀರೇನೋ? ಆ ಸಮಯದಲ್ಲಿ ನೀನ್ ಮಾಡಿದ್ದು ಕೂಡ ತಪ್ಪೇ ಅಕ್ಕ. ಮೇಲ್ನೋಟಕ್ಕೆ ತಪ್ಪೆ. ನಾನೇನ್ ಮಾಡ್ದೆ? ನಿಹಾರಿಕಾ ನಮ್ಮನೆಗ್ ಬಂದಾಗಿಂದ ನೀವಿಬ್ರು ತುಂಬಾ ಕ್ಲೋಸ್ ಆಗಿ ನಡ್ಕೊಂಡಿದ್ದೀರಾ. ಅಂಥದ್ರಲ್ಲಿ 10 ನಿಮಿಷ ನೆಕ್ಲೆಸ್ ವಿಷಯದಲ್ಲಿ ತಾಳ್ಮೆ ತಗೊಳ್ಳಿಲ್ಲ ನೀನು. ಎಲ್ರ ಮುಂದೆ ಹಾಗೆ ಕೇಳಬಾರ್ದು ಅಂತ ನಿನಗೆ ಅನ್ನಿಸ್ಬೇಕಿತ್ತಲ್ವಾ? ಅಷ್ಟೆಲ್ಲ ಜಗಳ ಮಾಡ್ಬೇಕಿತ್ತ? ನಂಗೂ ಜ್ಯೂಸ್ ತಗೊಂಡ್ ಬಾ ಅಂತ ಹೇಳಿದ್ಲು. ಫ್ರೆಂಡ್ಸ್ ಮುಂದೆ ವೇದವತಿ ಸೊಸೆಯಾಗಿ ತನ್ನ ಅಧಿಕಾರನ ತೋರಿಸ್ಕೋಬೇಕು ಅಂತ ಆಸೆ ಪಟ್ಲು. ನಾನು ತಾಳ್ಮೆ ತಗೊಂಡೆ. ಸ್ವಲ್ಪ ಹೊತ್ತು ನೀನು ತಾಳ್ಮೆ ತಗೊಂಡಿದ್ರೆ ಜಗಳ ಅಷ್ಟು ದೂರ ಹೋಗ್ತಾನೆ ಇರಲಿಲ್ಲ. ನಿಹಾರಿಕಾ ನಿಂಗೆ ಮಕ್ಕಳ ವಿಷಯದಲ್ಲಿ ಆ ಥರ ಮಾತೇ ಹೇಳ್ತಾ ಇರಲಿಲ್ಲ. ನಾನು ಕೈ ಮಾಡೋ ಅಂತ ಅಗತ್ಯ ಬರ್ತಾನೂ ಇರಲಿಲ್ಲ. ಅದಕ್ಕೆ ನಡೆದಿದ್ರಲ್ಲಿ ನಿನ್ನ ತಪ್ಪು ಇದೆ ಅಂತ ನನ್ನ ಅಭಿಪ್ರಾಯ. ಅಕ್ಕ, ಒಂದು ಮನೆ ಬೀಳ್ದೆ ಇರಬೇಕು ಅಂತಂದ್ರೆ
ಅಡಿಪಾಯ ಚೆನ್ನಾಗಿರ್ಬೇಕು, ಗೋಡೆ ಚೆನ್ನಾಗಿರ್ಬೇಕು, ಮೇಲ್ಛಾವಣಿ ಚೆನ್ನಾಗಿರ್ಬೇಕು, ಎಲ್ಲಾನು ಚೆನ್ನಾಗಿರ್ಬೇಕು. ಹಾಗೇನೆ ಒಂದು ಕುಟುಂಬ ಬೇರೆ ಆಗದೇನೆ ಇರಬೇಕು ಅಂದ್ರೆ ಅಣ್ಣ ತಮ್ಮ ಚೆನ್ನಾಗಿರ್ಬೇಕು, ಅಕ್ಕ ತಂಗಿ ಒಟ್ಟಿಗೆ ಇರಬೇಕು, ಮನೆ ಸೊಸೆಯಂದ್ರು ಪ್ರೀತಿಯಿಂದ ಇರಬೇಕು. ಎಲ್ರೂ ಒಂದಾಗಿ ಒಟ್ಟಿಗೆ ಇದ್ರೇನೆ ಅದು ವಸುದೈವ ಕುಟುಂಬ ಆಗತ್ತೆ. ಹಾಗಾಗ್ಬೇಕು ಅಂದ್ರೆ ಕೆಲವು ಸಲ ನಾವು ಹೊಂದ್ಕೊಂಡು ಹೋಗ್ಬೇಕು. ನಾನು ಯಾವುದನ್ನು ತಪ್ಪಾಗಿ ಹೇಳ್ತಾ ಇಲ್ಲ. ತಪ್ಪು ಅಂತ ನಿಮಗನ್ಸಿದ್ರೆ ನನಗೆ ಸಂಬಂಧ ಇಲ್ಲ. ನಾವೇ ಕಾಲ್ ಹತ್ರ ಬಂದಿದ್ದಕ್ಕೆ ಕ್ಲಾಸ್ ತಗೊಂಡ್ಲು. ಅವಕಾಶ ಸಿಕ್ಕಿದ್ರೆ ಎಲ್ರೂ ಹೇಳೋರೇನೆ. ಏನತ್ತೆ ಹಾಗೆ ನೋಡ್ತಿದ್ದೀರಾ? ಇಷ್ಟ ಆದಾಗ ವಸ್ತುನಾದ್ರೂ ಮನುಷ್ಯನಾದ್ರೂ ಹಾಗೆ ನೋಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಇಷ್ಟ ಆಗೋ ಹಾಗೆ ನಾನೇನ್ ಮಾಡ್ದೆ ಅತ್ತೆ? ರಾಧಾಕೃಷ್ಣನ್ ಹತ್ರ ನೀನ್ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. 4 ಮಾತಲ್ಲಿ ಕುಟುಂಬದ ಅರ್ಥ ಏನು ಅಂತ ಹೇಳ್ದೆ. ಕುಟುಂಬದಲ್ಲಿ ವ್ಯಕ್ತಿಗಳು ಹೇಗಿರ್ಬೇಕು ಅಂತ ವಿವರಿಸ್ದೆ. ಮುಂದಾಲೋಚನೆ, ನಿಸ್ವಾರ್ಥತೆ, ಅದಕ್ಕೆ ವಾಸ್ತವನ ನೇರವಾಗಿ ಕಡ್ಡಿ ತುಂಡಾದಾಗೆ ಮಾತಾಡ್ತೀಯ. ಅಲ್ಲಿ ಹೊರಗಡೆ ಅವ್ರ ಮುಂದೆ ನಿಹಾರಿಕಾ ಮಾಡಿದ ತಪ್ಪು ಅಂತ ಅವಳು ಕೆನ್ನೆಗೆ ಹೊಡೆದೆ. ಇಲ್ಲಿ ಲಾವಣಿಯನ್ ತಪ್ಪನ್ನ ಎತ್ತು ತೋರಿಸಿ ಕಪಾಳಕ್ಕೆ ಹೊಡೆದಾಗೆ ಮಾತಾಡ್ದೆ. ನೀನು ಮಾತಾಡಿದ ವಿಧಾನ ನನಗೆ ತುಂಬಾ ಇಷ್ಟ ಆಯ್ತು. ನೀನು ಹೇಳಿದ್ದು ಮೇಲ್ನೋಟಕ್ಕೆ ನಿಜ ಅಮ್ಮ. ನೆಕ್ಲೆಸ್ ವಿಷಯದಲ್ಲಿ ಲಾವಣ್ಯ 10 ನಿಮಿಷ ಮೌನವಾಗಿದ್ದಿದ್ರೆ ನಿಹಾರಿಕಾ ಮರ್ಯಾದೆ ಹೋಗ್ತಾ ಇರಲಿಲ್ಲ. ಹಾಗೇನೆ ಲಾವಣ್ಯ ನಿಹಾರಿಕಾ ಹತ್ರ ಅಂತ ಮಾತು ಹೇಳಿಸ್ಕೋತಾ ಇರಲಿಲ್ಲ. ಈ ಕಾಲದಲ್ಲಿ ತುಂಬ ಬದಲಾವಣೆ ಬಂದಿದೆ. ಆಸ್ತಿಗೆ ಬಿಟ್ರೆ ಅನುಬಂಧಗಳಿಗೆ ಬೆಲೆ ಕೊಡೋ ಅಂತ ಅಣ್ಣ ತಮ್ಮ ಕಡಿಮೆ ಆಗ್ತಿದ್ದಾರೆ. ಸ್ವಾರ್ಥಕ್ಕೆ ಬಿಟ್ರೆ ಪ್ರೀತಿಗೆ ಬೆಲೆ ಕೊಡೋ ಅಂತ ಅಕ್ಕ ತಂಗಿಯರು ಕಡಿಮೆ ಆಗ್ತಾ ಇದ್ದಾರೆ. ಹಣ ರಾಜ್ಯನ ಆಳ್ತಿದೆ, ಗುಣ ದಿನದಿನಕ್ಕೆ ಸತ್ತು ಹೋಗ್ತಾ ಇದೆ. ಇಂಥ ದಿನಗಳಲ್ಲಿ ನಿಂತರ ಒಂದು ಹೆಣ್ಣಿರೋದು ನನ್ನ ಕುಟುಂಬ ಮಾಡಿರೋಂಥ ಅದೃಷ್ಟ. ಕುಟುಂಬ ಬೇರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿನ ನಿನ್ಮೇಲೆ ಬಿಟ್ಟಿದ್ದೀನಿ. ಆ ಜವಾಬ್ದಾರಿನ ಮರೀದೇ ಇರೋ ಥರ ನೋಡ್ಕೋತಾ ಇದೆಯಾ? ಅದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ನಿಮಗಾಗೋ ಸಂತೋಷಕ್ಕಿಂತ ನೀವು ನನ್ನ ಹೀಗೆ ಮೆಚ್ಕೊತಾ ಇರೋದು ನಂಗೆ ಹೆಚ್ಚು ಸಂತೋಷ ಕೊಡ್ತಾ ಇದೆ.